ಭಾರತೀಯ ರಾಯಭಾರಿ ಕಚೇರಿ ಕೂಡ ಅಲರ್ಟ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಭಾರತೀಯರು ಸುರಕ್ಷಿತವಾಗಿರುವಂತೆ ಸೂಚನೆಯನ್ನ ಪಾಸ್ ಮಾಡಿದ ಇಂಡಿಯನ್ ಎಂಬಸಿ. ಮನೆಯಿಂದ ಯಾರು ಹೊರಬರದಂತೆ ರಾಯಭಾರ ಕಚೇರಿಯಿಂದ ಈಗ ಸೂಚನೆಯನ್ನ ಪಾಸ್ ಮಾಡಲಾಗಿದೆ. ಕತಾರ್ನ ಅಮೆರಿಕ ವಾಯುನೆಲೆಯ ಮೇಲೆ ಯಾವಾಗ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡ್ತು, ಕ್ಷಿಪಣಿಯ ಸುರಿಮಳೆಯನ್ನ ಗೈತು, ತತ್ಕ್ಷಣಕ್ಕೆ ಇಂಡಿಯನ್ ಎಂಬಸಿ ಕೂಡ ಅಲರ್ಟ್ ಆಗಿದೆ. ಕತಾರ್ನಲ್ಲಿರುವಂತಹ ಭಾರತದ ಮೂಲದ ಅಲ್ಲಿರುವಂತಹ ಜನರಿಗೆ ಮೆಸೇಜನ್ನು ಪಾಸ್ ಮಾಡಿದೆ. ಯಾರು ಕೂಡ ಮನೆಯಿಂದ ಹೊರಬರೋದಕ್ಕೆ ಹೋಗಬೇಡಿ, ಸೈರನ್ನ ಮೊಳಗಿದರೆ ಬಂಕರ್ಗಳಲ್ಲಿ ಆಶ್ರಯ ಪಡಿರಿ ಅನ್ನುವಂತಹ ಸೂಚನೆಯನ್ನು ಪಾಸ್ ಮಾಡಿದೆ. ಈ ಮೂಲಕ ಎರಡು ದೇಶಗಳ ನಡುವಿನ ಸಂಘರ್ಷ ತೀವ್ರಗೊಳ್ತಾ ಇದೆ. ಅಮೆರಿಕ ದಾಳಿಗೆ ಇರಾನ್ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಅಮೆರಿಕಾಗೆ ಮಾಹಿತಿಯನ್ನು ಕೊಟ್ಟು ದಾಳಿಯನ್ನು ಮಾಡಿದೆ ಇರಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಕತಾರ್ನಲ್ಲಿ ದಾಳಿ ಮಾಡೋದಾಗಿ ಅಮೆರಿಕಕ್ಕೆ ದಾಳಿಗೂ ಮೊದಲೇ ಇರಾನ್ ತಿಳಿಸಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಸೇಡಿಗೆ ಸೇಡು, ಮುಯಿಗೆ ಮಯಿ, ರಕ್ತಕ್ಕೆ ರಕ್ತ, ಮಿಸೈಲ್ಸ್ಗೆ ಮಿಸೈಲ್ಸ್ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದೆ. ದಾಳಿಗೆ ಪ್ರತಿ ದಾಳಿ ಅನ್ನುವಂತಹ ಮೆಸೇಜನ್ನು ಇರಾನ್ ಅಮೆರಿಕಕ್ಕೆ ಪಾಸ್ ಮಾಡಿದೆ.